ಮಂತರ್ಗೌಡ ಏನು ಹೇಳ್ತಾರೆ? ಮಾನ್ಯ ಕಂದಾಯ ಸಚಿವರು ಇವತ್ತು ನಮ್ಮ ಆಗಿಲ್ಲ. ಕಾನೂನು ಸಚಿವರು ಇದೇನು ತಿದ್ದುಪಡಿ ತಂದಿರಲಿಕ್ಕೆ ಪ್ರಯತ್ನ ಮಾಡಿದರೆ ಪೊನ್ನಣ್ಣವರು ಸೇರಿ ನಾವು ಒಂದು ಸಮಿತಿ ರಚನೆ ಮಾಡಿ ಇದು ಇನ್ನೊಂದ್ಸಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಸಭಾಧ್ಯಕ್ಷರೇ. ಇಲ್ಲಿ ಏನಾಗಿದೆ ಅಂತಂದ್ರೆ ಸಭಾಧ್ಯಕ್ಷರೇ, ಫ್ಯಾಮಿಲಿ ಒಳಗೇನೆ ಒಂದು 50-60 ಜನ ಒಂದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟೇಶನ್ ಮಾಡ್ಕೊಂಡವ್ರೆ ಮಾನ್ಯ ಸಭಾಧ್ಯಕ್ಷರೇ. ಅದನ್ನು ಅದನ್ನ ರೆಕಮೆಂಡೇಶನ್ ತಗೊಂಡು ತಹಸೀಲ್ದಾರ್ ಮುಖಾಂತರ ಅದನ್ನ ಆ ಕಾಯ್ದೆನ ವಾಪಸ್ಸು ಅದು ಆಸ್ ಅ ಲೀಗಲ್ ಡಾಕ್ಯುಮೆಂಟ್ ತಗೋಬಹುದು ಅಂತ ಒಂದು ಅಭಿಪ್ರಾಯ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಇದು ನೀವು ಹೇಳ್ದಂಗೆ ಮಕ್ಕಳು ಮೊಮ್ಮಕ್ಕಳು ಆಯ್ತು ಹೇಳಿದಾರಲ್ಲ, ಅದನ್ನ ಸಮಿತಿನ ರಚನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಸಭಾಧ್ಯಕ್ಷ. ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿಸಿಕೊಂಡ್ವಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಒಂದು ವಿಷಯದ ಬಗ್ಗೆ, ಇದರ ಆ ಕಾಂಪ್ಲೆಕ್ಸಿಟಿ ಬಗ್ಗೆನೂ ಸಹಿತ ಅವರು ತಿಳಿಸಿದ್ದಾರೆ. ಈ ಎಲ್ಲ ಸಲಹೆಗಳ ಹಿನ್ನೆಲೆಯೊಳಗೆ ಅಧ್ಯಕ್ಷರೇ, ನಾವು ಒಂದು ಸೆಲೆಕ್ಟ್ ಕಮಿಟಿ ಮಾಡೋದಕ್ಕೆ ಸರ್ಕಾರ ಒಪ್ತದೆ. ತಾವು ಸೆಲೆಕ್ಟ್ ಕಮಿಟಿಯನ್ನು ದಯಮಾಡಿ ಮಾಡಬೇಕು. ಈ ವಿಧೇಯಕ ಸಂಬಂಧಪಟ್ಟಾಗೆ ವಿಧಾನಸಭೆಯ ಜಂಟಿ ಸಮಿತಿ ವಿಧಾನಸಭೆ ಸೆಲೆಕ್ಟ್ ಕಮಿಟಿ ರಚಿಸಲಾಗುವುದು. ಈಗ ನೆಕ್ಸ್ಟ್ ಬಿಲ್ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರ ಪರವಾಗಿ 2025ನೇ ಸಾಲಿನ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಆಯ್ತು, ಪರ್ಯಾಲೋಚನೆ ಸಭೆ ಮತಕ್ಕೆ ಹಾಕುತ್ತೇನೆ. ವೇಟ್ ಸರ್, ಪರ್ಯಾಲೋಚನೆ ಮತ್ತೆ ಪರ್ಯಾಲೋಚನೆ ಮಾಡಿ. ಅದೇ ಅದು ಮುಂಚೆ ಹಾಕ್ಬೇಕು. 20 ಸಾಲಿನ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದ ಸತ್ವವನ್ನು ವಶಪಡಿಸಿಕೊಳ್ಳುವುದಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕವನ್ನು ಪರ್ಯಾಲೋಚಿಸಲೆಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವ ವಿರೋಧವಾಗಿಲ್ಲ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕ ನಾವು ಮಂಡನೆ ಮಾಡುವ ಉದ್ದೇಶ ಅಂದರೆ, ಈ ಒಂದು ಕಮಿಷನರ್ ಅಪಾಯಿಂಟ್ಮೆಂಟ್ ಮೂಲಕ ಏನು 2006ರ ನಂತರ 2011-12ರವರೆಗೆ ನಮ್ಮ ರಾಜ್ಯದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಅಕ್ರಮ ಅದಿರಿನ ವ್ಯವಹಾರ ನಡೀತು. ಆವಾಗ ಲೋಕಾಯುಕ್ತರು ಕೊಟ್ಟಿರ್ತಕ್ಕಂಥ ವರದಿ, ನಂತರದ ಸಂಪುಟಗಳು ನೀಡಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ಭಾಳ ದೊಡ್ಡ ಪ್ರಮಾಣದ ಆಸ್ತಿ, ಸರ್ಕಾರದ ಆಸ್ತಿ ಅಕ್ರಮವಾಗಿ ಹೋಗಿದೆ. ಆ ಆಸ್ತಿಗಳನ್ನು ವಸೂಲಾತಿ ಮಾಡೋದಕ್ಕೆ ಕಾನೂನಿನಲ್ಲಿ ವ್ಯವಸ್ಥೆ ಇದ್ದರೂ ಸಹಿತ 1944ರ ಕ್ರಿಮಿನಲ್ ಆರ್ಡಿನೆನ್ಸ್ ಮೂಲಕ ಕ್ರಮ ತೆಗೆದುಕೊಳ್ಬೋದಾಗಿರ್ತಕ್ಕಂಥ ಅವಕಾಶ ಇದ್ರೂ ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಟ್ರಕ್ಚರ್ ಇಲ್ಲ. ರಿಕವರಿ ಯಾರು ಮಾಡಬೇಕು? ಪೊಲೀಸ್ ಜಸ್ಟ್ ಕೆನಾಟ್ ಗೋ ಆ್ಯಂಡ್ ರಿಕವರ್ ದಿ ಅಸೆಟ್ಸ್. ಈಗ ಹೆಂಗಿರುತ್ತೆ ಅಂದರೆ, ಈ ಅಕ್ರಮ ವ್ಯವಹಾರದೊಳಗೆ ಕೋಟ್ಯಾಂತರ ರೂಪಾಯಿಗಳನ್ನು ಅವರು ಲೂಟಿ ಮಾಡಿರ್ತಾರೆ, ಅಥವಾ ಕಳುವು ಮಾಡಿರ್ತಾರೆ, ಅಥವಾ ಪಡೆದುಕೊಂಡಿರ್ತಾರೆ. ಅದನ್ನೇನು ಮಾಡ್ತಾರೆ, ಆ ಮಾಲ್ ಹೋಗ್ಬಿಡ್ತೈತಿ. ಆ ಮಾಲು ಹೋಗ್ಬಿಡ್ತೈತಿ. ಹೋದ್ಮೇಲೆ ಅದೇ ಹೋತಲ್ಲ, ಮುಂದೇನು ಮಾಡಬೇಕು ಗೊತ್ತಾಗೋದಲ್ಲ. ಕೆಲವು ಸಲ ಏನು ಮಾಡ್ತಾರೆ, ಒಂದು ಪೊಲೀಸ್ ಕೇಸ್ ಹಾಕಿ ಅದೇನೋ ಅಲ್ಲೇ ಅಷ್ಟಕ್ಕೆ ಮುಗಿದು ಹೋಗ್ಬಿಡೋದು, ನೆನಪು ಹಾರಿಬಿಡೋದು, ಅದೆಲ್ಲ ನಡೆದಿದೆ. ಅಥವಾ ಅವನಿಗೆ ಶಿಕ್ಷೆ ಆಗ್ಬೋದು, ಯಾರು ಅದನ್ನ ದಂಧೆ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಬೋದು. ಆದರೆ ಶಿಕ್ಷೆ ಆದರೆ ಅಷ್ಟೇ ಸಾಲದು. ಅಕ್ರಮವಾಗಿ ಏನು ಆಸ್ತಿ ಹೋಗಿದೆ
ಅದು ನಮಗೆ ವಾಪಸ್ ಬರಬೇಕಲ್ಲ, ರಾಜ್ಯಕ್ಕೆ, ಜನರ ಬೊಕ್ಕಸಕ್ಕೆ ಬರಬೇಕು. ಆ ಬೊಕ್ಕಸಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು. ಒಂದು ಉದಾಹರಣೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬೇಲಿಕೇರಿ ಪೋರ್ಟ್ನಲ್ಲಿ ಎಲ್ಲರಿಗೂ ಗೊತ್ತಿದ್ದಾಗೆ ಲಕ್ಷಾಂತರ ಬೆಲೆ ಬಾಳ್ತಕ್ಕಂಥ ಆ ಅದಿರು ಸಂಗ್ರಹ ಮಾಡಿ ಅದನ್ನು ಸೀಸ್ ಮಾಡಿ ಇಟ್ಟಿದ್ರು. ಆ ಸೀಸ್ ಮಾಡಿ ಇಟ್ಟಿರ್ತಕ್ಕಂಥ ಮಾಲ ಲೂಟಿಯಾಗಿ ಹೋಗಿಬಿಡ್ತು. ಅದು ಹೋಯ್ತು. ಆದರೆ ಯಾರು ಏನನ್ನೋದ್ರ ಮುಂದೆ ಸಾಬೀತಾಗ್ಬೋದು. ಕೆಲವು ಕಡೆ ಸಾಬೀತಾಗಿದೆ, ಕೆಲವು ಪ್ರಕರಣಗಳಲ್ಲಿ ಯಾರು ಗುನ್ನೆ ಮಾಡ್ಯಾರಂತ ಗೊತ್ತಾಗ್ಯದ, ಅವನಿಗೆ ಶಿಕ್ಷೆನೂ ಆಗಿರ್ಬೋದು. ಆದರೆ ಆ ಆಸ್ತಿನ ವಾಪಸ್ ತರೋ ಕೆಲಸ ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅನ್ನುವಂಥ ಉದ್ದೇಶದಿಂದ ನಾವು ಈ ಒಂದು ರಿಕವರಿ ಕಮಿಷನರ್ನ ನೇಮಣಿಕೆ ಮಾಡ್ತಕ್ಕಂಥ ಒಂದು ಕಾನೂನನ್ನು ತಂದಿದ್ದೇವೆ ಅಧ್ಯಕ್ಷೆ. ಇದೊಂದು ಅತ್ಯಗತ್ಯವಾಗಿರ್ತಕ್ಕಂಥ ಹಾಗೂ ನಮ್ಮ ರಾಜ್ಯದ ಹಿತ ಕಾಪಾಡ್ತಕ್ಕಂಥ ಬಿಲ್ ಆಗಿದೆ. ಇದನ್ನು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಕಾನೂನು ಸಚಿವರು ಈ ರಾಜ್ಯಕ್ಕೆ ಬರಬೇಕಾದಂಥ ರೆವಿನ್ಯೂವನ್ನು ವಸೂಲು ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳೋಕೆ ಏನು ಶ್ರಮವನ್ನು ಪಡ್ತಿದ್ದಾರೆ, ಅವರನ್ನು ಅಭಿನಂದಿಸ್ತೇನೆ. ಆದರೆ ಅಧ್ಯಕ್ಷರೇ, ಇಲ್ಲಿ ವಿಚಾರ ಮಾಡಬೇಕಾದಂಥದ್ದು ನನ್ನ ಇತಿಮಿತಿ ಜ್ಞಾನದೊಳಗೆ, ವ್ಯಾನ್ ಐ ವಾಸ್ ಇನ್ಚಾರ್ಜ್ ಆಫ್ ಮೈನ್ಸ್ ಆ್ಯಂಡ್ ಜಿಯೋಲಜಿ ಮಿನಿಸ್ಟರ್, ಇಳಕಲ್ ಭಾಗದಲ್ಲಿ ಗ್ರಾನೈಟನ್ನು ತೆಗಿತಿದ್ರು. ಅದನ್ನು ಇದ್ರ ಮುಖಾಂತರ ಏನು ಮೇಲೆ ಹರಡು ಕ್ಯಾಮ್ರಾ ಇರ್ತದಲ್ಲ, ಏನಂತೀರಿ ಅದಕ್ಕೆ, ಡ್ರೋನ್ ಮುಖಾಂತರ ತೆಗೆದಿದ್ರು. ಮೊದಲ 5 ಫೂಟ್ ಬರೀ ಮಣ್ಣ ಐತಿ, ಆಮೇಲೆ ಬುಡಕ್ಕೆ ಅವ್ನು ಗ್ರಾನೈಟ್ ಐತೈತಿ. ಆದರೆ ನಮ್ಮ ಅಧಿಕಾರಿಗಳು ಮ್ಯಾಗ್ನಿಂದ ಎಲ್ಲಿ ಮಟ್ಟ ಐತಿ ಅದಕ್ಕೆ 5 ಪಟ್ಟು ದಂಡ ಹಾಕಿಬಿಟ್ರು, 1:5 ಅಂತೇಳಿ. ಆ 5 ಫೂಟ್ ಮಣ್ಣು ಎಲ್ಲಿ ರೆಕಾರ್ಡ್ ಆಗಲಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೂಲಂಕಷವಾಗಿ ವಿಚಾರ ಮಾಡಬೇಕು. ನಂಬರ್ 1. ಎರಡನೇದ್ದು, ಈ ಸಿ ಕ್ಯಾಟಗರಿ ಮೈನಿಂಗ್ದೊಳಗೆ ಕೆಲವು ಕಡೆ SIT B ರಿಪೋರ್ಟ್ ಕೊಟ್ಟೈತಿ, ಕೋರ್ಟ್ ಅದನ್ನು ಅಪೀಲ್ ಮಾಡೈತಿ. ಈಗ ಹೊಳ್ಳೆ ಅದನ್ನು ಪುನಃ ರಿವ್ಯೂ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದನ್ನು ಮಾನ್ಯ ಸಚಿವರು ಗಮನಿಸಬೇಕು. ಯಾರು ತಪ್ಪು ಮಾಡ್ಯಾರ, ಯಾರು ಲೂಟಿ ಮಾಡ್ಯಾರ, ಖಂಡಿತವಾಗಿಯೂ ಅದು ವಸೂಲಾಗಲಿ, ರಾಜ್ಯಕ್ಕೆ ರೆವಿನ್ಯೂ ಬರಬೇಕು. ಆ ಕಾರಣಕ್ಕಾಗಿ ಮಾನ್ಯ ಕಾನೂನು ಸಚಿವರು ಕೂಲಂಕಷವಾಗಿ ಪರಿಶೀಲಿಸಿ, ಯಾವುದೇ ಒಬ್ಬ ಉದ್ಯಮೆದಾರನೂ ಈ ರಾಜ್ಯದ ಈ ದೇಶದ ಒಬ್ಬ ಭಾಗ ಡೆವಲಪ್ಮೆಂಟಿಗೆ, ಆ ಕಾರಣಕ್ಕಾಗಿ ಅಮಾಯಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕಂತ ನಾನು ಮನವಿ ಮಾಡ್ತೀನಿ. ಈಗ ವಿಧೇಯಕವನ್ನು ಖಂಡವಾಗಿ ಹೇಳಿ ಫಾಸ್ಟ್ ತಗೊಂಡು ಬಂದಿದ್ದಾರೆ ಕಾನೂನು ಮಂತ್ರಿಗಳು. ಈ ಗಣಿ ಮತ್ತು ಮಂತ್ರಿಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದು ಮತ್ತೆ ನೋಡಿ ಬಿಲ್ ಬಗ್ಗೆ ಮಾತಾಡಿ. ಹೋದ್ ಸಾರಿ ಇದ್ರ ಬಗ್ಗೆ ಸುಳ್ಳು ನಾನು ಮಾತನಾಡಿದ್ದೆ. ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಆನ್ಸರ್ ಕೊಟ್ಟಿದ್ರು. ಅದಾದ್ಮೇಲೆ ಗಣಿಗಾರಿಕೆಗೆ ಬಂದು ಎಲ್ಲ ತನಿಖೆ ಮಾಡ್ತೀವಿ, ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಇದುವರೆಗೂ ಕೂಡ ಯಾವುದು ಕೂಡ ಆಗ್ಲಿಲ್ಲ. ಅದಕ್ಕೆ ಗಣಿ ಮಂತ್ರಿನೂ ಇವತ್ತು ಅವರೇ ಸಬ್ಮಿಟ್ ಮಾಡಬೇಕಾಯ್ತು. ಇಂತ ಇಂಪಾರ್ಟೆಂಟ್ ಕಾನೂನು ಅಮೆಂಡ್ಮೆಂಟ್ ಮಾಡುವಾಗ ಗಣಿಗಾರಿಕೆ ಮಂತ್ರಿಗಳೇ ಇಲ್ಲ ಅಂತಂದ್ರೆ ಏನ್ ಕೇರ್ಲೆಸ್ ಏನಿದು? ಈಗ ನನ್ನ ಕ್ಷೇತ್ರದಲ್ಲಿ 16 ಗಣಿ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ. ರಾತ್ರಿ 10 ಗಂಟೆಗೆ ಬಿಲ್ಲಿಗೆ ಸಂಬಂಧಪಟ್ಟ ಇದಕ್ಕೇನೀಗ ರಿಕವರಿ ಮಾಡ್ತೀನಿ, ಎನ್ಕ್ವೈರಿ ಮಾಡ್ತೀನಿ, ಕಮಿಷನರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಇವೆಲ್ಲ ಬೋಗಸ್. ಇದು ಈಗಿರ್ತಕ್ಕಂಥ ಕಾನೂನಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಇವರು ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ರಾತ್ರಿ 10 ಗಂಟೆಗೆ ಬೆಳಗ್ಗೆ, ಹೌದು ಅಧ್ಯಕ್ಷರೇ, ಹಗಲು ದರೋಡೆ ನಡೀತಾ ಇದೆ ನನ್ನ ಕ್ಷೇತ್ರದಲ್ಲಿ. ರಾಯಲ್ಟಿ ಕಟ್ತಾ ಇಲ್ಲ, ಅದನ್ನ ಯಾರು ವಸೂಲು ಮಾಡ್ತಾ ಇಲ್ಲ. ಅದನ್ನ ಕಳೆದ ಅಸೆಂಬ್ಲಿಲೂ ಕೂಡ ನಾನು ಡೀಟೇಲ್ಸ್ ಆಗಿ ಮಾತನಾಡಿದ್ದೇನೆ, ತನಿಖೆ ಮಾಡಿಸ್ತೀನಿ ಅಂತಂದು ಯಾವುದು ಕೂಡ ತನಿಖೆ ಆಗ್ಲಿಲ್ಲ. ಈಗ ಇದನ್ನೆಲ್ಲ ಮಾಡ್ಬೇಕಾದ್ರೆ ಒಂದು ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಈ ಪರ್ಮಿಷನ್ ಕೇಳ್ತಿದ್ದಾರೆ. ಅದಕ್ಕೆ ಏನೆಲ್ಲ ಹಗಲು ದರೋಡೆ ಆಗ್ತಿದೆ ಅದನ್ನ ಫಸ್ಟ್ ರಿಕವರಿ ಮಾಡಿಸಿ. ಕೋಟ್ಯಾಂತರ ರೂಪಾಯಿ ರಾಯಲ್ಟಿ ಬರುತ್ತೆ, ರಾಯಲ್ಟಿ ತಪ್ಪಿಸ್ತಿದ್ದಾರೆ ಯಾರು ಎಲ್ಲ ಗಣಿಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು. ಅದ್ರ ಬಗ್ಗೆ ವಿಶೇಷವಾದ ಗಮನ ಇಲ್ಲ. ಫಸ್ಟ್ ಅದನ್ನ ಯಾರು ಲೋಟಿ ಮಾಡ್ತಿದ್ದಾರೆ, ಹಗಲು ದರೋಡೆ ಮಾಡ್ತಿದ್ದಾರೆ, ಅದನ್ನ ಫಸ್ಟ್ ತನಿಖೆ ಮಾಡ್ತಕ್ಕಂಥದ್ದು ಮಾಡಿ, ರಿಕವರಿ ಮಾಡ್ತಕ್ಕಂಥದ್ದು ಮಾಡಿ, ಆಮೇಲೆ ನೀವು ಕಾನೂನು ತನ್ನಿ. ಮಾನ್ಯ CC ಪಾಟೀಲ್ರು, ನಮ್ಮ ಸ್ನೇಹಿತರಾದ ಸೋಮಶೇಖರ್ ಅವರು ಕೆಲವು ಮಾತುಗಳನ್ನು ಪ್ರಸ್ತಾಪ ಮಾಡಿದರು. ನಾನು CC ಪಾಟೀಲ್ರಿಗೆ ಹೇಳೋದಕ್ಕೆ ಬಯಸ್ತೀನಿ. ತಾವು ಹೇಳಿದ್ರಿ 5 ಫೂಟ್ ಮಣ್ಣೆ ಇರ್ತತಿ, ಅದೆಲ್ಲ
ಆಗಿ ಸರ್ಕಾರದ ಆದೇಶಗಳಾಗಿವೆ. CI 282 MMM Bangalore dated 22/11/2013, CI 282 MMM dated 6/6/2017, 21/3/2018, 282 ಇವೆಲ್ಲ ಈ ಆದೇಶಗಳೇನಿವೆ, ಈ ಆದೇಶಗಳು ಒಳಗೊಂಡಿರ್ತಕ್ಕಂಥ ವಿಚಾರಗಳ ಬಗ್ಗೆ ಎನ್ಕ್ವೈರಿ ಆಗಬೇಕು. 50,000 ಟನ್ಗಿಂತ ಹೆಚ್ಚು ಇರ್ತಕ್ಕಂಥದ್ದು CBI ಎನ್ಕ್ವೈರಿ ಮಾಡಬೇಕು. 50,000ಕ್ಕಿಂತ ಕಡಿಮೆ ಇದ್ದದ್ದನ್ನು ನೀವು ರಾಜ್ಯ ಸರ್ಕಾರದವರು ಇದನ್ನು ವಿಚಾರಣೆ ಮಾಡಬೇಕು, ತನಿಖೆ ಮಾಡಬೇಕು ಅಂಥೇಳಿ ಹೇಳಿರುವಂಥ ಹಿನ್ನೆಲೆಯೊಳಗೆ ಆ ತನಿಖೆಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗಿವೆ. ಆ ಹಿನ್ನೆಲೆಯೊಳಗೆ ಈ ಒಂದು ಮುಂದಿನ ಕ್ರಮವಾಗಿ ಕ್ರಿಮಿನಲ್ ಪ್ರೊಸೀಡ್ಸ್ ಏನದ ಆ ಪ್ರೊಸೀಡ್ಸನ್ನು ವಸೂಲಿ ಮಾಡೋದಕ್ಕೆ, ಆ ಕ್ರಿಮಿನಲ್ ಪ್ರೊಸೀಡ್ಸನ್ನು ಸರ್ಕಾರದ ವ್ಯಾಪ್ತಿಗೆ ತೆಗೆದುಕೊಳ್ಳೋದಕ್ಕೆ, ಅಟ್ಯಾಚ್ಮೆಂಟ್ ಮಾಡೋದಕ್ಕೆ, ಕಾನ್ಫಿಸ್ಕೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಕ್ಕಂಥ ಈ ಬಿಲ್ಲನ್ನು ದಯಮಾಡಿ ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ, ಸೋಮಶೇಖರ್ ಅವರು ಅವರ ಭಾಗದಲ್ಲಿ ಏನು ಅಕ್ರಮ ಗಣಿಗಾರಿಕೆ ನಡೆದಿದೆ ಅನ್ನೋದನ್ನು ಹೇಳಿದ್ದಾರೆ. ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 18ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 18ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. 2020 ಸಾಲಿನ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ.